ಸುದ್ದಿ ಡಿಎನ್ಎಯ 5ನೇ ಸುದ್ದಿಯತ್ತ ಗಮನ ಹರಿಸೋದಾದರೆ ಹೌದು, ಉತ್ತರ ಪ್ರದೇಶದಲ್ಲಿ ಪ್ರಕೃತಿಯ ವಿಕೋಪ. ಈಗಾಗಲೇ 11 ಮಂದಿ ಬಲಿಯಾಗಿದ್ದಾರೆ. ಹೌದು, ಬಹಳ ಮುಖ್ಯವಾಗಿ ಪವಿತ್ರ ಅಮರನಾಥ ಇರ್ಬೋದು, ವೈಷ್ಣೋದೇವಿ ಇರ್ಬೋದು, ಈ ಎಲ್ಲ ಯಾತ್ರೆಗಳಿಗೆ ಸದ್ಯ ಬ್ರೇಕ್ ಬಿದ್ದಿದೆ. ಇತ್ತ ದೇವಭೂಮಿ ಉತ್ತರಾಖಂಡ್ನಲ್ಲೂ ಭೂಕುಸಿತದ ಭೀತಿ ಎದುರಾಗಿದೆ. ಪ್ರಕೃತಿಯನ್ನು ಎದುರು ಹಾಕೊಂಡು ಯಾವ ಮನುಷ್ಯ ಕೂಡ ಜೀವನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು UP ವಿಚಾರಕ್ಕೆ ಬರೋದಾದರೆ ಅಲ್ಲಾಗ್ತಿರುವಂಥ ಪ್ರಕೃತಿಯ ವಿಪ್ಲವಗಳನ್ನು, ವಿಕೋಪಗಳನ್ನು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕಿರುವಂಥ ಅಂಕಿಅಂಶದ ಆಧಾರದಲ್ಲೇ ನಾವು ನೋಡ್ತಾ ಹೋಗೋದಾದರೆ 11 ಮಂದಿ ಬಲಿಯಾಗಿದ್ದಾರೆ. ಭೂಕುಸಿತದ ಒಂದಷ್ಟು ಆತಂಕ ಕೂಡ ಎದುರಾಗಿರುವಂಥದ್ದು. ಸೊ ಆರೆಂಜ್ ಅಲರ್ಟ್ ಅಂತ ಹೇಳಿ ಕೆಲವು ಪ್ರದೇಶಗಳನ್ನು ನೋಟಿಸ್ ಮಾಡಿ ಆರೆಂಜ್ ಅಲರ್ಟ್ ಅಂತ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಸದ್ಯಕ್ಕಿರುವಂಥ ಹವಾಮಾನದ ರಿಪೋರ್ಟನ್ನು ಗಮನಿಸೋದಾದರೆ ಮಳೆ ಇನ್ನೂ ಕೂಡ ಮುಂದುವರಿಯುತ್ತಾ ಅಥವಾ ತಟಸ್ಥವಾಗಬಹುದಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಆದರೆ ಕಾಶ್ಮೀರದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ನೀವು ಉತ್ತರ ಪ್ರದೇಶದ ಅಥವಾ ಉತ್ತರ ಭಾರತದ ಕೆಲವೊಂದು ಭಾಗಗಳನ್ನು ಗಮನಿಸಿದ್ರೆ ಪ್ರಕೃತಿಯ ಕೆಲವೊಂದು ವಿಪ್ಲವಗಳಿಗೆ ನೇರವಾಗಿ ಬಲಿಯಾಗುತ್ತೆ ಉತ್ತರ ಭಾರತ. ಅದರಲ್ಲೂ ಕಾಶ್ಮೀರದ ವಿಚಾರ ತೊಗೊಂಡ್ರೆ, UPಯ ಕೆಲವೊಂದು ಭಾಗಗಳನ್ನು ತೊಗೊಂಡ್ರೆ ನೇರ ಪರಿಣಾಮವನ್ನು ಎದುರಿಸ್ತವೆ. ಜಮ್ಮು ಕಾಶ್ಮೀರದ ಪೂಂಚ್ ಮತ್ತು ರಜೌರಿಯಲ್ಲಿ ಭೀಕರ ಪ್ರವಾಹ ಮತ್ತು ಭೂಕುಸಿತ, ಮಳೆಯ ಅವಾಂತರಕ್ಕೆ ಸಿಲುಕಿ ಕನಿಷ್ಠ 11 ಮಂದಿ ಸಾವಿಗೀಡಾಗಿದ್ದಾರೆ. ಹಲವರು ನಾಪತ್ತೆಯಾಗಿದ್ದಾರೆ. ಇದು ಅರಗಿಸ್ಕೊಳ್ಳೋದು ಬಹಳ ಕಷ್ಟ. ಬಟ್ ಪ್ರಕೃತಿಯ ವಿಕೋಪ ಇದು. ಆ ಕೆಲವೊಂದು ವಿಪ್ಲವಗಳಿಗೆ ಜನ ಬಲಿಯಾಗಬೇಕಾಗತ್ತೆ. ನೋಡಿ, ಕೆಲವೊಂದು ದೃಶ್ಯಾವಳಿಯನ್ನು ನೋಡಿದ್ರೆ ಬಹಳ ಕಷ್ಟ ಆಗುತ್ತೆ. ಜುಲೈ 23ರವರೆಗೆ ಕಾಶ್ಮೀರದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಇವತ್ತಾಗಲೇ 20, ಇನ್ನೆರಡು ದಿವಸ ಬಹುತೇಕ 21, 22, 23ಕ್ಕೆ ಏನಾದರೂ ಮಳೆ ಏನಾದರೂ ಕಮ್ಮಿ ಆಗಬಹುದಾ ಗೊತ್ತಿಲ್ಲ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಇನ್ನೂ 2-3 ದಿವಸ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ. ಕಾಶ್ಮೀರದಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ಅಮರನಾಥ ವೈಷ್ಣೋದೇವಿ ಯಾತ್ರೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಪಹಲ್ಗಾಮ್ ಮತ್ತು ಬಾಲ್ವಾನ್ ಮೂಲ ಶಿಬಿರಗಳಿಂದ ಯಾತ್ರಿಕರ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಹೌದು, ಈಗ ಉತ್ತರ ಭಾರತದ ಕೆಲವೊಂದು ಪ್ರದೇಶಗಳನ್ನು ದೇವಭೂಮಿ ಅಂತ ಕರಿತೀವಿ. ಚಾರ್ಧಾಮ್ಗಳಿಗೆ ಭೇಟಿ ಕೊಡಬೇಕು, ಪುಣ್ಯ ಪ್ರಾಪ್ತಿ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ, ಆ ಶಿವನ ದರ್ಶನವನ್ನು ಪಡ್ಕೊಳ್ಬೇಕು ಅನ್ನೋದು ಪ್ರತೀತಿ. ಆ ನಿಟ್ಟಿನಲ್ಲಿ ಪ್ರಯಾಣಿಕರ ಸಂಖ್ಯೆ, ದೈವ ಭಕ್ತರ ಸಂಖ್ಯೆ ಅಪಾರ ಅಂತಲೇ ಹೇಳಬಹುದು. ಆದರೆ ಸದ್ಯದ ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ಚಾರ್ಧಾಮ್ ಸಂಪೂರ್ಣ ಬಂದ್. ಈ ಸಂದರ್ಭದಲ್ಲಿ ಯಾರೂ ಕೂಡ ಸಂಚಾರವನ್ನು ಮಾಡುವಂತಿಲ್ಲ. ನಾನಾಗಲೇ ಉಲ್ಲೇಖ ಮಾಡಿದೆ, 11 ಸಾವು ಸಂಭವಿಸಿದೆ. ಅಟ್ ದ ಸೇಮ್ ಟೈಮ್ ನೀವು ಗಮನಿಸ್ತಾ ಇದ್ದೀರಿ, ಹಲವರು ನಾಪತ್ತೆಯಾಗಿದ್ದಾರೆ. ಮತ್ತು ಚಾರ್ಧಾಮ್ ಯಾತ್ರೆ ಅಂತ ಹೇಳಿದ್ರೆ ಅದು ಸುಲಭದ ಯಾತ್ರೆ ಅನ್ನಲ್ಲ, ಕಷ್ಟ ಕಠಿಣದ ಯಾತ್ರೆ. ಈ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ಬಹಳ ಸ್ಪಷ್ಟವಾಗಿ ಚಾರ್ಧಾಮ್ ಯಾತ್ರೆಯನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಿದೆ. ಕಾರಣ ನಿರಂತರ ಮಳೆ, ಭೂಕುಸಿತದ ಹಿನ್ನೆಲೆ ಉತ್ತರಾಖಂಡ್ನಲ್ಲಿ ಚಾರ್ಧಾಮ್ ಯಾತ್ರೆ ಸ್ಥಗಿತವಾಗಿದೆ. ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ ಮಾರ್ಗಗಳಲ್ಲಿ ಸಂಚಾರದಲ್ಲಿ ಕೊಂಚ ವ್ಯತ್ಯಯ ಉಂಟಾಗಿದೆ. ಕೊಂಚ ಅಲ್ಲ, ಭಾರೀ ವ್ಯತ್ಯಯ ಉಂಟಾಗಿದೆ. ಯಾತ್ರಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ. ಯಾತ್ರಾರ್ಥಿಗಳ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ ಅಂತ ಉತ್ತರಾಖಂಡ್ ಹೇಳ್ಕೊಂಡಿರುವಂಥದ್ದು ಅಥವಾ ಅಲ್ಲಿನ ಸರ್ಕಾರ ಮಾಡಿರುವಂಥ ಘೋಷಣೆ. ಇನ್ನು ಒಂದು ಕಡೆ ಈ ಚಾರ್ಧಾಮ್ ಯಾತ್ರೆ ಬಂದಾಗಿದೆ, ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ ಮಳೆಯ ಪರಿಣಾಮ ಯಾವ ರೀತಿ ಇದೆ ಅಂಥೇಳಿ. ಕರ್ನಾಟಕದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಒಂದಷ್ಟು ಕಡೆ ಅತಿವೃಷ್ಟಿ, ಮಗದೊಂದು ಕಡೆ ಅನಾವೃಷ್ಟಿ ಅನ್ನುವಂಥ ಸನ್ನಿವೇಶ ಎದುರಾಗಿದೆ. ಇದರ ನೇರ ಪರಿಣಾಮವನ್ನು ಕರ್ನಾಟಕದ ರೈತರು ಅನುಭವಿಸ್ತಾ ಇದ್ದಾರೆ. ಮಳೆಯ ಅಭಾವ ಒಂದು ಕಡೆ ಇದೆ, ಡ್ಯಾಮ್ಗಳು ತುಂಬಿಲ್ಲ. ಒಂದು 4 ದಿವಸ ಧೋ ಅಂತ ಮಳೆ ಸುರಿದ್ರೂ ಕೂಡ ಅದು ಅಣೆಕಟ್ಟು ಸಂಪೂರ್ಣವಾಗಿ ತುಂಬುವಂತಹ ಸ್ಥಿತಿಯಲ್ಲಿಲ್ಲ. ಸದ್ಯಕ್ಕೆ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತಹ ಮಾಹಿತಿಯ ಆಧಾರದಲ್ಲಿ ನೋಡೋದಾದರೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಬಹಳ ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ಬಹಳಷ್ಟು ಅಭಾವ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಕರಾವಳಿ ಭಾಗದ ವಿಚಾರಕ್ಕೆ ಬರುವುದಾದರೆ 3 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಆರೆಂಜ್ ಅಲರ್ಟ್ ಕರ್ನಾಟಕದಲ್ಲಿ ಎಲ್ಲಿವರೆಗೂ? ಜುಲೈ 21ರವರೆಗೂ ಕರಾವಳಿಯ 3 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇದೆ. ಆರೆಂಜ್ ಅಲರ್ಟ್ ನಾನಾಗಲೇ ಉಲ್ಲೇಖ ಮಾಡಿದೆ. ಕೆಲವೊಂದು ಭಾಗಗಳಲ್ಲಿ ಅತಿವೃಷ್ಟಿ, ಭಾರೀ ಮಳೆ ಆಗ್ತಾ ಇದೆ. ಕೆಲವೊಂದು ಭಾಗಗಳಲ್ಲಿ ಒಂದೇ ಒಂದು ಹನಿ ಮಳೆ ಇಲ್ಲ ಅಥವಾ ಮಳೆ ನೀರಿಲ್ಲ, ಇಂಥ ಒಂದು ಪರಿಸ್ಥಿತಿ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗಗಳಲ್ಲಿ ವರುಣನ ಅಬ್ಬರ ಹೆಚ್ಚು. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು, ಬೆಳಗಾವಿ 7 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಮೀನುಗಾರರು ಸಮುದ್ರಕ್ಕಿಳಿಬಾರದು. ಕರಾವಳಿ ಭಾಗದ ಮೀನುಗಾರರೇನಿದ್ದಾರೆ, ಏನು ಧೋ ಅಂತ ಗಾಳಿ ಬೀಸ್ತಾ ಇದೆ, ಏನು ಅಪಾಯ ಆಗಲ್ಲ, ಸಮುದ್ರಕ್ಕೆ ಇಳಿಬೇಕು, ಮೀನುಗಾರಿಕೆ ಮಾಡಬೇಕು, ನೋ, ಇಟ್ ಈಸ್ ಇಂಪಾಸಿಬಲ್ ರೈಟ್ ನೌ, ಯಾರು ಅಂತ ದುಸ್ಸಾಹಸ ಕೈ ಹಾಕಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮೋಡ ಕವಿದಂತಹ ವಾತಾವರಣ ಇದೆ, ಸಾಧಾರಣ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಆಗ್ತಿರುವಂತಹ ಬದಲಾವಣೆಗಳಿದು.
ಈ ಮಳೆ ಅನ್ನೋದು ಕರ್ನಾಟಕದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಆಯಾಮದಲ್ಲಿ ನೋಡೋದಾದರೆ 7 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅಂತ ಘೋಷಣೆಯನ್ನು ಮಾಡಲಾಗಿದೆ. ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ಮತ್ತು ಮಂಡ್ಯ ಭಾಗಕ್ಕೆ ಬರೋದಾದರೆ, ಹೌದು, ಬೆಂಗಳೂರು ಮತ್ತು ಮಂಡ್ಯ ಭಾಗದಲ್ಲಿ ನೀರಿನ ಸಂಘರ್ಷ. ಹೌದು, ಕಾವೇರಿ ಪಾತ್ರದ ಕೃಷಿ ಚಟುವಟಿಕೆಗಳಿಗೆ ಬಹಳಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಕಾವೇರಿ ನದಿ ತುಂಬಿ ಹರಿದಾಗ ಮಂಡ್ಯ, ಮೈಸೂರು, ಚಾಮರಾಜನಗರ ಅಥವಾ ಕಾವೇರಿ ಆಶ್ರಿತ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಅನ್ನೋದಿರುವುದಿಲ್ಲ. ಆದರೆ ಕಾವೇರಿಯನ್ನೇ ಬೆಂಗಳೂರು ಕುಡಿಯುವ ನೀರಿಗಾಗಿ ಆಶ್ರಯ ಪಡೆದುಕೊಂಡಿರುವುದರಿಂದಾಗಿ ಕುಡಿಯೋ ನೀರಿಗೆ ಅಭಾವವಾಗದಂತೆ ಸಹಜವಾಗಿ ಸರ್ಕಾರಗಳು ನಿರ್ಧಾರವನ್ನು ತಗೊಳ್ತವೆ. ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಮಂಡ್ಯ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಂಬಾಡಿ ಕಟ್ಟೆ ನೀರು ಬೆಂಗಳೂರಿಗೆ ಹರಿದ್ರೆ ಮಂಡ್ಯದ ಕೃಷಿಗೆ ಮಾರಕ ಅನ್ನುವಂತಹ ಆತಂಕ ಇದೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ಸರ್ಕಾರದ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆ. ಕೆಆರ್ಎಸ್ ಅಣೆಕಟ್ಟಿನ ಅರ್ಧಕ್ಕೂ ಹೆಚ್ಚು ನೀರು ಬೆಂಗಳೂರು ಪಾಲಾಗ್ತಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಪರ್ಯಾಯ ವ್ಯವಸ್ಥೆಯ ನೀರು ಒದಗಿಸುವುದಕ್ಕೆ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ.